ಯಜಮಾನ ಯಜಮಾನ. ಅದಕ್ಕೆ ಅದೃಷ್ಟ ಈ ರೀತಿನೂ ಒತ್ಕೊಂಡ್ ಬರುತ್ತೆ ಅಂತ ಗೊತ್ತೇ ಇರ್ಲಿಲ್ಲ. ನೋಡಿದ್ರ, ಇಷ್ಟು ದಿನ ನಿಮ್ಮಿಬ್ರನ್ನ ದೂರ ಮಾಡ್ಬೇಕು ಅಂತ ಅಂತಿದ್ದವ್ರು ಇವತ್ ಅವರೇ ಒಂದ್ ಮಾಡ್ಬೇಕು ಅಂತ ರೂಮ್ ರೆಡಿ ಮಾಡ್ತಿದ್ದಾರೆ. ಹೇಗೋ ಇವತ್ತಿಂದ ನಿಮ್ಮಿಬ್ರು ಸಂಸಾರ ಶುರುವಾಗ್ಬಿಟ್ರೆ ಬೇರೆ ಯಾರು ನಿಮಗ್ ದೂರನೇ ಮಾಡಕ್ ಆಗಲ್ಲ. ಇವತ್ತು ನಿಮಗ್ ತುಂಬಾ ಖುಷಿ ಆಗ್ತಿರ್ಬೇಕು ಅಲ್ವಾ ಅತ್ಗೆ? ಹೋಪ್ ಸಂಗೀತ, ನಂಗ್ ನಾಚಿಕೆ ಆಗ್ತಿದೆ. ಏನತ್ಗೆ ನಿಮ್ ಬಾಯಿಂದ ಈ ಮಾತ್ ಬರ್ತಿದೆ? ನಿಮ್ ಮುಖದಲ್ಲಿರೋ ನಾಚಿಕೆಗೆ ನಿಮ್ ಮುಖ ಎಲ್ಲ ಕೆಂಪಗಾಗೋಗಿದೆ. ನಮ್ ಅಣ್ಣ ಏನಾದ್ರೂ ಈ ರೀತಿ ನೋಡಿದ್ರೆ ತಕ್ಷಣ ಕಳ್ದೋಗ್ಬಿಡ್ತಾನೆ. ಮೊದ್ಲೇ ನಮ್ಮ ಅಣ್ಣ ನಿಮಗ್ ಫ್ಲಾಟ್ ಆಗಿ ಹೋಗಿದ್ದಾನೆ. ಇವತ್ ಫಸ್ಟ್ ನೈಟ್ ಆದ್ಮೇಲೆ ಅಷ್ಟೇ ಕತೆ. ನಿಮ್ ಸೆರ್ಗಿಡ್ಕೊಂಡೇ ಓಡಾಡ್ತಿರ್ತಾನೆ ಅನ್ಸುತ್ತೆ. ಅದ್ಕೆ ಈ ಸ್ಯಾರಿಗೆ ಮ್ಯಾಚಿಂಗ್ ಬಳೆ ಹಾಕ್ತೀನಿ, ಇದನ್ನ ತೆಗೆದ್ಬಿಡ್ತೀನಿ ಆಯ್ತಾ? ನಾನೇ 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 ದಂತದ ಗೊಂಬೆ ತರ ಕಾಣಿಸ್. ನೀವ್ ಹಿಂಗ್ ನಾಚ್ಕೊಳ್ಳೋದ್ ನೋಡ್ತಿದ್ರೆ ನನ್ಗೆ ನೋಡಕ್ ಆಗ್ತಿಲ್ಲ. ಇನ್ನ ನಮ್ಮ ಅಣ್ಣನ್ ಕತೆ ದೇವ್ರೇ ಗತಿ. ಜೋಪಾನ ರಾತ್ರಿ ಆಯ್ತು, ಕಳ್ಳಕಾಕರು ಹೊರಡುವ ಹೊತ್ತು, ಜೋಪಾನ ನಿಮ್ಮ ಸ್ವತ್ತು, ಒಮ್ಮೆ ಹೋದರೆ ಸಿಗದ್ಯಾವತ್ತು. ಏನಪ್ಪಾ ಅದೃಷ್ಟವಂತ, ನೋಡ್ದ ಟೈಮ್ ಹೆಂಗೆಲ್ಲ ಚೇಂಜ್ ಆಗುತ್ತೆ ಅಂತ. ನಾನು ಯಾವಾಗ್ಲೂ ಹೇಳ್ತಾ ಇರ್ಲಿಲ್ವಾ, ನೀವಿಬ್ರು ಆ ದೇವ್ರು ಒಂದ್ ಮಾಡಿರೋ ಜೋಡಿ. ಅದನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಇವಾಗ ನನ್ನ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಂತ ನಿಂಗೆ ಅರ್ಥ ಆಯ್ತಾ? ಅಂತೂ ಇಂತೂ ಡಿವೋರ್ಸು ಅದು ಇದು ಅನ್ಕೊಂಡು ಇವಾಗ ಫಸ್ಟ್ ನೈಟ್ ವರ್ಗೂ ಬಂದು ನಿಂತಿದೆ. ಆದ್ರೆ ಇವತ್ತು ನಿನ್ ಮುಖದಲ್ಲಿ ಏನೋ ಒಂಥರ ಹೊಸ ಕಳೆ ಬಂದ್ಬಿಟ್ಟಿದೆ ಕಣ. ಸುಮ್ನಿರಪ್ಪ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ನಿನಗೊಂಥರ ತಮಾಷೆ. ಲೇ ಕಳ್ಳ, ಮನ್ಸಲ್ಲಿ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಯಾಕೋ ನಾಟಕ ಮಾಡ್ತಿದ್ಯಾ? ನಾನು ಹೇಳಿಲ್ವಾ, ನಿಮ್ಮಿಬ್ರನ್ನ ದೇವ್ರು ಒಂದ್ ಮಾಡಿರೋ ಜೋಡಿ ಕಣ. ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ತಲೆ ಕೆಡ್ಸ್ಕೊಂಬಿಡ, ಎಲ್ಲ ಒಳ್ಳೇದೇ ಆಗತ್ತೆ ಮಗ. ಇವತ್ ರಾತ್ರಿ ಆಯ್ತು ಮಲಗೋಣ, ಇಂದು ನಿಮ್ಮ ಶೋಭಾನ. ಸೂಪರ್ ಅಣ್ಣ, ಸೂಪರ್. ನೀನು, ನಿನ್ ಹೆಂಡತಿ, ಅವ್ರ ಮನೆಯವರು ಎಲ್ರು ಸೂಪರ್. ಎಲ್ಲಾ ಸೇರ್ಕೊಂಡು ಎಷ್ಟು ಅದ್ಭುತವಾಗಿ ನಾಟಕ ಮಾಡ್ಬಿಟ್ರಿ ಅಲ್ಲ. ಒಬ್ರು ಆಸೆ ಹುಟ್ಟಾಕಿ ಆಸರೆ ಕೊಡೋದಕ್ ಬಂದ್ರು, ಇನ್ನೊಬ್ರು ನಗುನ ಹಂಚಿದ್ರು, ಮತ್ತೊಬ್ರು ಕಣ್ಣೀರರ್ಸೋ ಪ್ರಯತ್ನ ಮಾಡಿದ್ರು. ಆದ್ರೆ ಮಧ್ಯದಲ್ಲಿ ಝಾನ್ಸಿ ಅಹಂಕಾರದಿಂದ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಎಷ್ಟು ಅದ್ಭುತವಾದ ಸ್ಕ್ರಿಪ್ಟ್ ರೆಡಿ ಮಾಡ್ಬಿಟ್ರಣ. ಸೃಷ್ಟಿ ಮಾಡಿದ ಒಂದೊಂದ್ ಪಾತ್ರನು ಒಂದೊಂದ್ ಸನ್ನಿವೇಶನು ಅದ್ಭುತ, ಅತ್ಯದ್ಭುತ. ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ನಿನಗೆಲ್ಲ ಗೊತ್ತಿತ್ತಲ್ವಾ? ನೀ ಸುಮ್ನೆ ಏನೇನೋ ಮಾತಾಡ್ಬೇಡ. ನೀನ್ ಏನೆಲ್ಲ ತಿಳ್ಕೊಂಡಿದ್ಯೋ ಅದು ತಪ್ಪು. ಎಲ್ಲ ಗೊತ್ತಿದ್ದೆ ಎಷ್ಟೆಲ್ಲ ಮಾಡಿರೋದು. ನೀ ವಾಸ್ತವನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ಬೇಡ. ಸಾಕ್ ನಿಲ್ಸಣ, ಈ ಡ್ರಾಮಾನ ಇಲ್ಲಿಗೆ ನಿಲ್ಸು. ನೀನು, ನಿನ್ ಹೆಂಡತಿ, ನಿಮ್ ಅತ್ತೆ ಮನೆಯವ್ರು ಎಲ್ರು ಡ್ರಾಮಾನು ನೋಡಿ ಸಾಕಾಗ ಹೋಗಿದೆ. ಮತ್ತೆ ನಮ್ಸೋದಕ್ ಬರ್ಬೇಡ. ಒಬ್ರು ಲೈಫ್ ಜೊತೆ ಆಟ ಆಡೋದಂದ್ರೆ ನಿಮ್ ಎಲ್ರಿಗೂ ಒಂದ್ ರೀತಿ ಕಿಕ್ ಅಲ್ವಾ? ಎಷ್ಟೆಲ್ಲ ಪ್ಲಾನ್ ಮಾಡ್ಬಿಟ್ರಿ, ಏನೇನೆಲ್ಲ ಡ್ರಾಮಾ ಮಾಡ್ಬಿಟ್ರಿ. ಗ್ರೇಟ್. ಯಾವ ಡ್ರಾಮಾನು ಇಲ್ಲ. ಒಂದು ಸುಳ್ಳು ಅದಕ್ಕೆ ಇನ್ನೆಷ್ಟು ಸುಳ್ಳು ಹೇಳ್ತೀಯಾ? ಇದೆಲ್ಲ ಪ್ರೀ ಪ್ಲಾನ್ ಅಲ್ದೆ, ಡ್ರಾಮಾ ಅಲ್ದೆ ಮತ್ತೇನು? ನನ್ ಕುತ್ತಿಗೆ ತಾಳಿ ಕಟ್ಟೋ ಟೈಮ್ಗೆ ಸರಿಯಾಗಿ ಆ ಝಾನ್ಸಿ ಬಂದು ಮದ್ವೆ ನಿಲ್ಸಿ ಅಂತ ಹೇಳ್ತಾಳೆ. ಆಗ ಮದ್ವೆ ನಿಲ್ಲುತ್ತೆ. ಅವಾಗ ಇದು ಕಾಂಟ್ರಾಕ್ಟ್ ಮದ್ವೆ, ಇನ್ ಸ್ವಲ್ಪ ದಿವಸದಲ್ಲೇ ಅವಳ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ನೀನೇನು ಯೋಚನೆ ಮಾಡ್ಬೇಡಮ್ಮ ಅಂತ ಇಡೀ ಮನೆಯವ್ರು ನನಗ್ ಭರವಸೆ ಕೊಡ್ತಾರೆ. ಅಷ್ಟು ಸಾಲದು ಅಂತ ನಿನ್ ಹೆಂಡತಿ ಪಲ್ಲವಿ ಒಂದ್ ಹೆಜ್ಜೆ ಮುಂದೆ ಹೋಗಿ ನನ್ನ ರಾಗು ಮದ್ವೆ ಆಗೋವರ್ಗು ಅವಳಿ ಮನೆಗ್ ಕಾಲಿಡಲ್ಲ ಅಂತ ಚಾಲೆಂಜ್ ಮಾಡಿ ಆ ಮನೆಗ್ ಹೋಗಿ ಸೇರ್ಕೊಂಡು ಇವತ್ತು ಅಲ್ಲಿ ಓಡ್ಸೇ ಬಿಟ್ಲು ಅಂತ ಡ್ರಾಮಾ ಮಾಡ್ತಾಳೆ. ಅದನ್ನ ನಂಬ್ಕೊಂಡು ನನ್ ಖುಷಿಯಿಂದ ಓಡೋದ್ರೆ ಅವಳಲ್ಲಿ ರಾಣಿ ತರ ಓಡಾಡ್ಕೊಂಡಿರ್ತಾಳೆ. ಅದನ್ನು ಕೂಡ ಮ್ಯಾನೇಜ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ನನ್ನ ನಂಬಿಸಿ ವಾಪಸ್ ಕಳಿಸ್ತಾರೆ.
ಕೊನೆಗ್ ನಾವೇ ಲಾಯರ್ನ ಅರೇಂಜ್ ಮಾಡಿದ್ರೆ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಅಲ್ಲೂ ಸುಳ್ಳು ಹೇಳಿದ್ರು. ಇಷ್ಟೆಲ್ಲ ಸಾಲದು ಅಂತ ಕನ್ಸ್ಗಳನ್ನ ಕಟ್ಟಿ ನಂಬಿಸಿ ನನ್ನನ್ನೇ ಮನೆ ತುಂಬಿಸ್ಕೊಳ್ಳೋದಕ್ಕೆ ಕಾಯ್ತಾ ಇದೀವಿ ಅಂತ ನನಗ್ ಸುಳ್ಳು ಹೇಳಿದ್ರು. ಅವ್ರು ಹೇಳಿದ್ ಕೇಳಿ ಅವರೆಲ್ಲ ಎಷ್ಟು ಒಳ್ಳೆಯವರು, ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಆ ಜಾನ್ಸಿನ ಎಷ್ಟು ದ್ವೇಷ ಮಾಡ್ತಾರೆ ಅನ್ಕೊಂಡಿದ್ದೆ. ಅವ್ರೆಲ್ರು ಅವಳನ್ನ ದ್ವೇಷ ಮಾಡೋದ್ ನಂಬಿ ಅವ್ರ ಮನೇಲಿ ಅಷ್ಟೇ ಅವಳಿಗೆ ಜಾಗ, ಅವ್ರ ಮನ್ಸಲ್ಲಿ ಅವಳಿಗೆ ಜಾಗ ಇಲ್ಲ. ಯಾಕೆಂದ್ರೆ ಅವ್ರ ಮನ್ಸಲ್ಲಿ ಇರೋದೆಲ್ಲ ನಾನೇ ಅನ್ಕೊಂಡಿದ್ದೆ. ಇಷ್ಟೆಲ್ಲ ಇರೋವಾಗ ರಾಘವೇಂದ್ರ ಅವ್ರ ಹೆಂಡತಿ ಮತ್ತ ಮನೆಗ್ ಸೊಸೆಯಾಗಿ ಹೋಗೋದ್ ನಾನೇ. ಇದನ್ನೆಲ್ಲ ಯಾರಿಗೂ ತಪ್ಸೋದಕ್ ಆಗಲ್ಲ ಅಂತ ನನಗ್ ನಾನೇ ಕನ್ಸ್ ಕಟ್ಕೊಂಡಿದ್ದೆ. ಮತ್ತ ಅವ್ರ ಅವಳನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾ ಇದಾರೆ. ಮನ ಮೆಚ್ಚಿದ ಸೊಸೆ, ಸೂಪರ್ ಸೊಸೆ, ಮುದ್ದಿನ ಸೊಸೆ ಅಂತ ಹೊಗಳ್ತಾ ಇದಾರೆ. ಏನಣ್ಣ ನಾಟಕ, ಎಂತ ನಟನೆ! ಅಪ್ಪಬ್ಬಬ್ಬ, ಗ್ರೇಟ್! ಗೊತ್ತಿಲ್ಲ ತಿಳಿಸ್ತ್ಯಾ? ಡ್ರಾಮಾಗಳನ್ನ ನಿಲ್ಸಿ ಸತ್ಯ ಗೊತ್ತಾದ್ಮೇಲೆ ಯಾರು ಒಪ್ಕೊಳ್ಳಿ. ನನ್ನ ಬದುಕನ್ನ ಹಾಳ್ ಮಾಡ್ದವ್ನ ಸುಮ್ನೆ ಬಿಡ್ತೀನಾ? ಸುಮ್ನೆ ಇರ್ತೀನಿ ಅನ್ಕೊಂಡಿದೀರಾ? ಇಷ್ಟು ದಿನ ನನ್ ಪೇಷನ್ಸ್ ನ ಚೆಕ್ ಮಾಡಿದ್ರೆ, ನನಗಾಗಿರೋ ಅನ್ಯಾಯಕ್ಕೆ ನಾನೇನಾದ್ರೂ ತಿರುಗ್ ಬಿದ್ರೆ ನಾನ್ ಹೇಗಿರ್ತೀನಿ ಅನ್ನೋದು ನಿಮ್ ಎಲ್ರಿಗೂ ಗೊತ್ತಾಗುತ್ತೆ. ಇಲ್ಲಿಂದ ಶುರು ನನ್ ಹೊಸ ಆಟ. ನೋಡ್ತಾ ಇರಿ ಎಲ್ರು. ಲಾಯರ್ ಸರ್, ನನ್ ಜೊತೆ ಬನ್ನಿ. ಅನಿ ಒಂದ್ ನಿಮಿಷ ಅನಿ. ಓಕೆ ಮಗ. ತರುಣ, ಯಾಕೋ ಭಯ ಆಗ್ತಿದೆ ಕಣೋ. ಫಸ್ಟ್ ನೈಟ್ ಅಂದ್ರೆ ಯಾರಾದ್ರೂ ಎಕ್ಸೈಟ್ಮೆಂಟ್ ಆಗ್ತದೆ, ನೀನ್ ಯಾಕೋ ಭಯ ಪಡ್ತಿದ್ಯಾ? ನನ್ನ ಹಾದಿ ಬೇರೆಯವ್ರ ಹೆಜ್ಜೆ ಗೊತ್ತು, ನನ್ನ ಕನ್ಸು ಬೇರೆಯವ್ರ ನಿರ್ಧಾರದ ದೋಣಿಲಿ ಮುಳುಗಿದೆ. ನಾನು ಇಲ್ಲಿವರೆಗೂ ಬದುಕಿದ್ದೀನಿ, ಆದ್ರೆ ನನ್ನ ಆಶಯ ಏನೂ ಇಲ್ಲ. ನಾನು ಬಾಳಿದ್ದೀನಿ, ಆದ್ರೆ ನನ್ನ ಅಭಿಪ್ರಾಯ ಯಾರು ಬೆಲೆ ಕೊಟ್ಟಿಲ್ಲ. ಒಟ್ನಲ್ಲಿ ನನ್ನ ಜೀವನದಲ್ಲಿ ನಾನು ಬದುಕ್ತಿರೋದೆ ಬೇರೆಯವ್ರ ಇಚ್ಛೆ ಪ್ರಕಾರ. ನಿನ್ನ ಮಾತಿನಲ್ಲಿ ನಿನ್ ಪರಿಸ್ಥಿತಿ ಏನೋ ನನ್ಗೆ ಅರ್ಥ ಆಗ್ತಿದೆ. ಇಷ್ಟಕ್ಕೆಲ್ಲ ಕಾರಣ ನಿನ್ ಸಂಬಂಧಗಳಿದ್ದ ಒತ್ತಡ. ನಿನ್ ಬಯಸಿದ ಪ್ರೀತಿ ಸಿಕ್ಕಿದೆ ಅನ್ನೋ ಸಂತೋಷ ಆಗಿತ್ತು. ಇಲ್ಲಿವರೆಗೂ ನೀನ್ ಹೇಳ್ದಾಗೆ ಆಗಿರ್ಬೋದು, ಆದ್ರೆ ಇವಾಗ ನೀನ್ ಅನ್ಕೊಂಡಾಗ ಆಗ್ತಿದ್ಯಲ್ಲ. ಉಳ್ದಿದ್ರ ಬಗ್ಗೆ ಚಿಂತೆ ಬಿಡೋ. ನೋಡೋ, ನಮ್ ಟೈಮ್ ಚೆನ್ನಾಗಿದ್ರೆ ನಾವ್ ತಿಂದ್ ಬಿಸಾಕಿರೋ ಬೀಜ ಕೂಡ ಮರ ಆಗತ್ತೆ. ನಮ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಮರ ಆಗ್ಬೇಕು ಅಂತ ನೆಟ್ಟಿರೋ ಬೀಜ ಕೂಡ ಮಣ್ಣಾಗ್ಬಿಡುತ್ತೆ. ಯಾವಾಗ ಏನಾಗ್ಬೇಕೋ ಅದಾಗೆ ಆಗತ್ತೆ. ಹೋಗೋ ದಾರಿ ಗೊತ್ತಿಲ್ಲ, ಆದ್ರೆ ಕಾಲ ಚಲಿಸ್ತಿದೆ. ಅದಕ್ಕೆ ಮನೆಯವ್ರ ಸಪೋರ್ಟ್ ಕೂಡ ಇದೆ. ಏನೋ ಗೊತ್ತಿಲ್ಲ ತರುಣ, ಇದರಿಂದ ಮುಂದೆ ಏನೇನಾಗುತ್ತೋ ಅಂತ ಆತಂಕ ಆಗ್ತಿದೆ ಕಣೋ. ಇಷ್ಟು ದಿನ ನೀನು ಓಪನ್ ಆಗ್ಲಿ ಅಂತ ಕಾಯ್ತಾ ಇದ್ದ ಬಾಗಿಲ್ನ ನಿಮ್ ಮನೆಯವರೇ ಓಪನ್ ಮಾಡಿದ್ದಾರೆ. ನಿನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದಾರೆ. ರಾಘು, ಎಲ್ರು ಒಪ್ಕೊಂಡ್ಮೇಲೆ ಈ ಶಾಸ್ತ್ರಕ್ಕೆಲ್ಲ ವ್ಯವಸ್ಥೆ ಮಾಡಿರೋದು. ಅಷ್ಟೆಲ್ಲ ಯಾಕೆ? ನಿಮ್ ದೊಡ್ಡಪ್ಪ ದೊಡ್ಡಮ್ಮ ಪಲ್ಲವಿನೇ ಈ ರೂಮ್ನ ರೆಡಿ ಮಾಡಿರೋ ಅಲ್ವೋ? ಇಷ್ಟು ದಿನ ಜಾನ್ಸಿ ಮೇಡಮ್ನ ಮನೆ ಬಿಟ್ಟು ಓಡ್ಸಕ್ ನಿಂತಿದ್ದವ್ರು ಇದ್ದಕ್ಕಿದ್ದಾಗೆ ಹೇಗೋ ಒಪ್ಕೊಂಡ್ರು? ಇದನ್ನೆಲ್ಲ ನೋಡ್ತಾ ಇದ್ರೆ ಇದರಿಂದ ಬಲವಾದ ಕಾರಣ ಇದೆ ಅನ್ನಿಸ್ತಿದೆ. ಕಾರಣ ಏನೇ ಆಗಿರ್ಲಿ ಕಣೋ, ಎಲ್ಲರೂ ಒಪ್ಕೊಂಡ್ರೆ ತಾನು ಇಷ್ಟೆಲ್ಲ ಆಗ್ತಿದೆ. ನೀನ್ ಖುಷಿ ಪಡೋ. ನೋಡೋ, ಇಷ್ಟು ದಿನ ನಿನ್ನ ಲೈಫಲ್ಲಿ ಏನಾಗಿತ್ತೋ ಅದು ಮುಖ್ಯ ಅಲ್ಲ, ಇನ್ನು ಮುಂದೆ ಏನಾಗುತ್ತೆ ಅನ್ನೋದೇ ಮುಖ್ಯ. ಇಲ್ಲಿವರೆಗೂ ನಿನ್ನ ಲೈಫ್ನಲ್ಲಿ ಇಲ್ದೇ ಇದ್ದಿದ್ದು ಸಂತೋಷ, ನೆಮ್ಮದಿ, ಖುಷಿ ಎಲ್ಲ ಹೊತ್ಕೊಂಡು ನೀನ್ ಹೆಂಡತಿ ಬರ್ತಿದ್ದಾಳೆ ಕಣೋ. ರಿಲ್ಯಾಕ್ಸ್ ಆಗೋ, ಎಲ್ಲ ಒಳ್ಳೇದೇ ಆಗುತ್ತೆ ಮಗ. ಆಲ್ ದ ಬೆಸ್ಟ್. ತರುಣ, ಆಹಾ, ನಮ್ಮ ಮನೆ ಸೊಸೆ ರೆಡಿಯಾಗಿ ಬಂದ್ಬಿಟ್ಲು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇಲ್ಲಂತ ನಮ್ಮ ದೃಷ್ಟಿನಿ ಬೀಳೋ ರೀತಿ ಇದೆ, ಸ್ವಲ್ಪ ದೃಷ್ಟಿ ತೆಗೆದಾಕು. ಎಲ್ಲ ಟಿವಿಗೋಸ್ಕರ ಸುಮ್ಮನೆ ಬಿಲ್ಡಪ್ ಕಣಮ್ಮ. ಯಾಕಂದ್ರೆ ಇರೋವರೆಗೂ ಇದ್ದು ಕೊನೆಗೆ ನೊಣ ತಿಂದು ವೃತ್ತ ಕೆಡಿಸ್ಕೊಂಡ್ರು ಅನ್ನೋ ತರ ಆಗ್ಬಾರ್ದ ನೋಡು. ಅದಕ್ಕೆ ಏನ್ ಮುಖ ನೋಡ್ತಾ ಇದೀಯಾ? ದೃಷ್ಟಿ ತೆಗಿಯೇ. ಆಯ್ತು ರೀ. ನಾಯಿ ನರಿ ಕಣ್ಣು, ಮನುಷ್ಯ ಕಣ್ಣು, ಮನೆಯವ್ರ ಕಣ್ಣು, ಎಲ್ಲಾರ ಕಣ್ಣಿನ ಜೊತೆಗೆ ಇದನ್ನ ನೋಡ್ತಾ ಇರೋ ಇಡೀ ಕರ್ನಾಟಕದ ಕಣ್ಣು ನನ್ನ ಸೊಸೆ ಮೇಲೆ ಬೀಳ್ದೇ ಇರ್ಲಿ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಮೆಚ್ಚಿದ ಸೊಸೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮದುವೆ ಆದ ಹೆಣ್ಣಿನ ಜೀವನದಲ್ಲಿ
ತುಂಬಾ ಮಹತ್ವವಾದ ದಿನ ಅಂದ್ರೆ ಅವರ ಫಸ್ಟ್ ನೈಟ್ ಅಂದ್ರೆ ಅವರ ಮೊದಲನೇ ರಾತ್ರಿ. ಒಂದು ಸಂಸಾರ ಶುರುವಾಗೋದಕ್ಕೆ ಮುನ್ನುಡಿಯ ರಾತ್ರಿ ಅಂತ ಒಂದು ಶಾಸ್ತ್ರ ನಮ್ಮ ಕಾರ್ಯಕ್ರಮದ ಮನೆ ಮೆಚ್ಚಿದ ಸೊಸೆ ಆಗಿರುವಂತಹ ಝಾನ್ಸಿ ಜೀವನದಲ್ಲಿ ಮಹತ್ವವಾದ ಕ್ಷಣಕ್ಕೆ ನಾಂದಿ ಹಾಡ್ತಾ ಇದೀವಿ. ಅರೆ ವಾ, ನಮ್ ಝಾನ್ಸಿ ಅವರು ನಾಚ್ಕೊಳ್ತಾ ಇದಾರೆ. ಒಂದು ಹೆಣ್ಣಿಗೆ ನಾಚಿಕೆನೆ ಭೂಷಣ ಅಲ್ವಾ? ಹೊಸ ಬಾಳಿನ ಹೊಸ್ತಿಲಲ್ಲಿ ನಿಂತು ತಮ್ಮ ಸಂಬಂಧನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಕೆ ಹೊರಟಿರೋ ಮಿಸ್ಟರ್ ಅಂಡ್ ಮಿಸಸ್ ರಾಘವೇಂದ್ರ ಅವ್ರಿಗೆ ನನ್ನ ಕಡೆಯಿಂದ, ಅವರ ಮನೆಯವ್ರ ಕಡೆಯಿಂದ, ಹಾಗೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಮದ್ವೆ ಆಗಿ ಇಷ್ಟು ದಿನ ಕಾದಿದ್ದಾರೆ, ಇನ್ನ ಅವ್ರನ್ನ ಮಾಡ್ಸೋದ್ ಬೇಡ. ಝಾನ್ಸಿ ಅವರೇ, ಈ ಕ್ಷಣ ಮತ್ತೆ ಈ ದಿನ ನಿಮ್ದು. ರಾಘವೇಂದ್ರ ಅವರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ ಹೋಗೋಣ. ಆಲ್ ದ ಬೆಸ್ಟ್ ಬೋತ್ ಆಫ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇಂದಿನ ಸ್ಪೆಷಲ್ ಎಪಿಸೋಡ್ ನ ಕೇಂದ್ರ ಬಿಂದುಗಳಾಗಿರುವಂತ ಝಾನ್ಸಿ ಹಾಗೂ ರಾಘವೇಂದ್ರ ಅವರ ಜೀವನದಲ್ಲಿ ಸದಾ ಕಾಲ ಸಂತೋಷ ಹಾಗೂ ಸಡಗರದಿಂದ ತುಂಬಿರ್ಲಿ, ಅವರ ಸಂಬಂಧ 100 ಕಾಲ ಆಗಿರ್ಲಿ ಅಂತ ಹೇಳ್ತಾ ನಮ್ಮ ಈ ಸ್ಪೆಷಲ್ ಎಪಿಸೋಡ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾಮನ್ ಆಕಾಶ್ ಜೊತೆಗೆ ನಾನು ಸಿಮ್ರನ್. Until next episode, take care, bye-bye. ರಾಘು, ಒಂದ್ಸಲ ನನ್ನ ಗಿಲ್ಲು. ಯಾಕೆ ಮೇಡಮ್? ಯಾಕಂದ್ರೆ ಇದೆಲ್ಲ ಕನ್ಸೋ ನನ್ಸೋ ನನಗ್ ಒಂದು ಗೊತ್ತಾಗ್ತಿಲ್ಲ. ನನ್ ಜೀವನದಲ್ಲಿ ಈ ತರ ಒಂದ್ ರಾತ್ರಿ ಬಂದಿದೆ ಅಂತ ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ಅದಕ್ಕೆ ಒಂದ್ಸಲ ಗಿಲ್ಲು. ಸರಿ. ಯಜಮಾನ್ರೆ, ಇದೆಲ್ಲ ನಿಜಾನೇ. ನನ್ ಲೈಫಲ್ಲೂ ಈ ತರ ಎಲ್ಲ ಆಗ್ತಿದೆ ಅಂತ ನನಗ್ ನಂಬೋದಕ್ಕೆ ಆಗ್ತಿಲ್ಲ ಯಜಮಾನ್ರೆ. ನನಗ್ ಆಗ್ತಿರೋ ಖುಷಿಗೆ ನೀವು ನಂಗೆ ಒಂದ್ ನಿಮಿಷ ಮೇಡಮ್, ನಾನು ನಿಮ್ಮ ಹತ್ರ ಮಾತಾಡಬೇಕು. ಇವಾಗ್ಲೇ ಮಾತಾಡ್ಬೇಕಾ? ಹೌದು ಮೇಡಮ್, ಇವಾಗ್ಲೇ ಮಾತಾಡಬೇಕು. ಸರಿ, ಅದೇನ್ ಹೇಳು. ಮೊದ್ಲು ನಿಮ್ ಕಂಡ್ರೆ ಕೆಂಡದಂತ ಕೋಪ ಬರೋದು. ನಿಮ್ ನೇಳ್ ಕೂಡ ನನ್ ಮೇಲೆ ಸೋಕ್ಬಾರ್ದು ಅಂತ ಅನ್ನಿಸ್ತಿತ್ತು. ಆಮೇಲೆ ನನಗೆ ತಾತ ಇಷ್ಟ ಆದ್ರು. ನಿಮ್ ಒಳ್ಳೆತನ, ಬೇರೆಯವ್ರ ಮೇಲೆ ಇದ್ದ ಕನ್ಸರ್ನ್, ಚಿಕ್ಕ ಮಕ್ಳ ತರ ಹಠ ಮಾಡೋದು, ಪಟ ಅಂತ ಮಾತಾಡ್ತಿರಲ್ಲ, ಆ ಮಾತುಗಳಿಂದ ನನಗೆ ನೀವು ಸ್ವಲ್ಪನೇ ಇಷ್ಟ ಆಗ್ತಾ ಹೋದ್ರಿ. ನಿಮ್ ಕೋಟ್ಯಾಂತರ ರೂಪಾಯಿ ಆಸ್ತಿ, ನಿಮ್ ಐಷಾರಾಮಿ ಜೀವನನೆಲ್ಲ ಬಿಟ್ಟು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಂದು ಅಡ್ಜಸ್ಟ್ ಆಗಿ ನಮ್ಮ ಮನೆಯವ್ರ ಮನ್ಸನ್ನ ಗೆಲ್ಬೇಕು ಅಂತ ನೀವು ಪಟ್ಟ ಕಷ್ಟ, ಒದ್ದಾಟ ನನ್ನ ಮನ್ಸಲ್ಲಿ ನಿಮ್ ಬಗ್ಗೆ ಪ್ರೀತಿ ಹುಟ್ಟಾಕ್ತು. ಅದ್ ಯಾವ ಮಟ್ಟಕ್ಕೆ ಅಂದ್ರೆ, ನನ್ನ ಉಸಿರಲ್ಲಿ ನೀವು ಬೆರ್ತೋದ್ರಿ. ನನ್ನ ಮನ್ಸು ತುಂಬಾ ನೀವೇ ಆವರಿಸ್ಕೊಂಡ್ರಿ. ನೀವಿಲ್ದೆ ನಾನು ಬದುಕದೇ ಇಲ್ಲ ಅನ್ಕೊಂಡೆ. ಆದ್ರೆ ನಮ್ಮ ಮನೆಯವ್ರಿಗೋಸ್ಕರ ನಿಮ್ಮ ಮೇಲಿದ್ದ ಪ್ರೀತಿನ ನನ್ನ ಎದೆ ಒಳಗಡೆ ಬಚ್ಚಿಟ್ಕೊಂಡು ನಿಮ್ ಮುಂದೆ ನಾಟಕ ಮಾಡಿದೆ. ಆದ್ರೆ ಇವತ್ತು ನಮ್ಮ ಮನೆಯವರು ನಮ್ಮನ್ನ ಒಪ್ಪಿ ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದ್ರಿಂದ ನನ್ನ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡ್ ಬಿಡ್ತೀನಿ. ಅವತ್ತು ತಾತ ಬಂದಾಗ, ನೀವು ಮನೆ ಬಿಟ್ಟು ಹೋದಾಗಂತೂ ನೀವು ನಿಜವಾಗ್ಲೂ ನನ್ನಿಂದ ದೂರನೇ ಆಗ್ಬಿಡ್ತೀರಾ ಅಂತ ನಾನ್ ಪಟ್ಟಿರೋ ನೋವು ನನಗ್ ಮಾತ್ರ ಗೊತ್ತು ಮೇಡಮ್. ಲಾಯರ್ ಬಂದು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡು ಅಂದಾಗ ನನ್ ಎದೆ ಬಡ್ತಾ ಹೆಚ್ಚಾಗಿ ನನ್ ಕೈ ಕಾಲೆಲ್ಲ ನಡಕಕ್ ಶುರು ಆಗೋಯ್ತು. ನಿಮ್ಮೇಲಿರೋ ಪ್ರೀತಿನ ಹೇಳ್ಕೊಳಕ್ಕೂ ಆಗದೆ, ಬಚ್ಚಿಟ್ಕೊಳಕ್ಕೂ ಆಗದೆ, ಪ್ರತಿದಿನ ಪ್ರತಿ ಕ್ಷಣ ನಾನೊಬ್ನೇ ಒತ್ತಾಡಿದ್ದೀನಿ. ನೀವಿಲ್ದೆ ಬದುಕ್ತೀನೋ ಇಲ್ವೋ ಗೊತ್ತಿಲ್ಲ ಮೇಡಮ್. ಒಂದ್ ವೇಳೆ ಬದುಕಿದ್ರು ಭಾವನೆಗಳಿಲ್ದೇ ಇರೋ ಜೀವದ ಶವದ ತರ ಬದುಕ್ತೀನಿ ಅಷ್ಟೇ. ಹಾಗೆಲ್ಲ ಮಾತಾಡ್ಬೇಡ, ನನಗ್ ತುಂಬಾ ನೋವಾಗುತ್ತೆ. ಈಗೆಲ್ಲ ಸರಿ ಹೋಗಿದೆ ತಾನೆ, ಅದ್ರ ಬಗ್ಗೆ ಮಾತಾಡ್ಬೇಡ ಬಿಡು. ಅದಕ್ಕೆ ಮೇಡಮ್ ಇವತ್ತು ನಿಮ್ ಎದುರುಗಡೆ ನಿಂತ್ಕೊಂಡು ಮನ್ಸು ಬಿಚ್ಚಿ ಮಾತಾಡ್ತಿರೋದು. ಇಷ್ಟು ದಿನ ನನ್ ಎದೆ ಒಳಗಡೆ ಬಚ್ಚಿಟ್ಕೊಂಡು ಪ್ರೀತಿನ ನಿಮ್ ಎದುರುಗಡೆ ಹೇಳ್ಕೊತಾ ಇರೋದು. ಇವತ್ತು ನಿಜ ಹೇಳ್ತಾ ಇದ್ದೀನಿ ಮೇಡಮ್. ಐ ಲವ್ ಯು. ಐ ಲವ್ ಯು ಸೋ ಮಚ್ ಮೇಡಮ್. ಮೇಡಮ್ ಅಂತೆಲ್ಲ ಕರೆಯೋದ್ ಬೇಡ.
ಹೆಂಡತಿ ಅಂತ ಹೇಳು. ಐ ಲವ್ ಯು. ಐ ಲವ್ ಯು ಟು ನನ್ ಗಂಡ. ಸ್ವಾಮೀಜಿ, ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ಮ ಬಾಯಲ್ಲಿ ಇಂಥ ಒಳ್ಳೊಳ್ಳೆ ಮಾತುಗಳು ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದದಿಂದ, ದೇವ್ರ ದಯದಿಂದ ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು. ಸರಿ ಸ್ವಾಮೀಜಿ, ನಾನು ಫೋನ್ ಇಡ್ತೀನಿ. ಅಬ್ಬಾ, ಓ ಮೈ ಗಾಡ್, ನಿನ್ನ ಶಕ್ತಿ ಅಪರಿಮಿತ ಅಂತ ಗೊತ್ತಿರ್ಲಿಲ್ಲ. ಅಪ್ಪ ದೇವ್ರೇ. ಏನ್ರ ಇದು ಫೋನಲ್ಲಿ ಯಾರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡೋ ತರ ಇತ್ತು. ಯಾರಿಗ ಅಷ್ಟೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೆ? ಅದು ಝಾನ್ಸಿ ಮೇಡಮ್ಗೋಸ್ಕರ ಸಂಕಲ್ಪ ಮಾಡಿ ಪೂಜೆ ಮಾಡಿ ಕಂಕಣ ಕೊಟ್ಟಿದ್ರಲ್ಲ, ಆ ಸ್ವಾಮೀಜಿ ಫೋನ್ ಮಾಡಿ ಮಾತಾಡ್ತಿದ್ರು. ಏನ್ ಹೇಳಿದ್ರು ಅವರು? ಆ ಕಂಕಣ ಝಾನ್ಸಿ ಮೇಡಮ್ ಕೈಯಲ್ಲಿ ಇರೋವರೆಗೂ ಯಾರಿಂದನೂ ಅವ್ರಿಗೆ ಏನು ಮಾಡಕ್ಕಾಗಲ್ವಂತೆ. ಆ ಕಂಕಣ ಸಿದ್ಧಪಡಿಸ್ಬೇಕಾದ್ರೆ ನಾನು ಏನು ಬೇಡ್ಕೊಂಡು ಸಂಕಲ್ಪ ಮಾಡ್ಕೊಂಡಿರ್ತೀನೋ ಅದು ಎಲ್ಲ ಅಡ್ಡಿ ಆತಂಕಗಳನ್ನ ತಡೆದು ಈಡೇರಿಸುತ್ತೆ. ಏನು ಭಯ ಪಡ್ಬೇಡಿ, ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಒಟ್ನಲ್ಲಿ ಝಾನ್ಸಿ ಮೇಡಮ್ ಆಸೆ ಪಟ್ಟಾಗೆ, ಯಜಮಾನ್ರ ಕನ್ಸು ಕಂಡಂಗೆ ನೀವೆಲ್ಲರೂ ಬಯಸೋ ರೀತಿ ಝಾನ್ಸಿ ಮೇಡಮ್ ಸೂಪರ್ ಆಗಿರ್ತಾರೆ. ಏನು ತೊಂದರೆ ಇಲ್ಲ. ತುಳಸಿ ಮೇಡಮ್, ಇದಕ್ಕೆಲ್ಲ ಕಾರಣ ನಮ್ಮ ಯಜಮಾನ್ರು ಹೇಳ್ದಂಗೆ ನಿಮ್ಮ ಕಾಲ್ಗುಣನೇ. ಏನಂತೀರಾ? ಹೇಗೋ ನಮ್ ಝಾನ್ಸಿಯಲ್ಲಿ ಆರಾಮಾಗಿದ್ರೆ ಅಷ್ಟೇ ಸಾಕು ರಾವ್. ಅವ್ರ ಕೈಯಲ್ಲಿ ಆ ರಕ್ಷೆ ಇರುವವರೆಗೂ ಯಾರಿಂದನೂ ಏನು ತೊಂದರೆ ಇಲ್ಲ ಮೇಡಮ್. ಅವರು ಹ್ಯಾಪಿಯಾಗಿರ್ತಾರೆ. ಅಯ್ಯೋ, ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿನೇ ಇಷ್ಟು ಅನ್ಸುತ್ತೆ. ನಮ್ ಮೇಲೆ ನಾವು ನಂಬಿಕೆ ಇಟ್ಟು ಏನಾದ್ರೂ ಒಂದ್ ಕೆಲ್ಸ ಮಾಡ್ಬೇಕೇ ಹೊತ್ತು ಈ ತರ ಮೂಡ್ ನಂಬಿಕೆ ಇಟ್ಕೊಂಡಲ್ಲ. ನಂಬಿಕೆನೇ ಜೀವನ ಅಲ್ವಾ ತುಳಸಿ? ದೇವ್ರ ಅನುಗ್ರಹ ಇಲ್ಲದೆ ಇದ್ರೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ ಅಂತ ಸುಮ್ಮನೆ ಹೇಳ್ತಾರಾ? ಮಿಡ್ಲ್ ಕ್ಲಾಸ್ ಜನಗಳೆಲ್ಲ ಒಂದ್ ರೀತಿಯಲ್ಲಿ ನಂಬಿಕೆ ಭ್ರಮೆಯಲ್ಲಿ ಜೀವನ ಮಾಡ್ತಾರೆ ಹೊರತು ಶ್ರೀಮಂತರು ಹಾಗೆ ಸ್ವಾರ್ಥಿಗಳಲ್ಲ. ಪ್ರತಿ ಒಬ್ರು ಅವ್ರ ಸ್ವಾರ್ಥಕ್ಕೋಸ್ಕರನೇ ಬದುಕೋದು ನಾಗಾರ್ಜುನ್. ಇಲ್ಲೇ ನೀನ್ ತಪ್ಪು ತಿಳ್ಕೊಂಡಿರೋ ತುಳಸಿ. ತನ್ನವರೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಮಿಡ್ಲ್ ಕ್ಲಾಸ್ ಮೈಂಡ್ ಸೆಟ್, ತಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದು ಹೈ ಕ್ಲಾಸ್ ಮೈಂಡ್ ಸೆಟ್. ಇವಾಗ ರಾಯ್ ಬಯಸ್ತಾ ಇರೋದನ್ನ ನೀನೇ ನೋಡಿದ್ಯಲ್ವಾ? ಹಾಗೆ ನಿನ್ನ ಮೈಂಡ್ ಸೆಟ್ ಏನು ಅನ್ನೋದು ನಿನಗೆ ಗೊತ್ತಲ್ಲ. ಇದೆಲ್ಲ ಮಾತಾಡೋದಿಕ್ ತುಂಬಾ ಚೆನ್ನಾಗಿರುತ್ತೆ ನಾಗಾರ್ಜುನ್. ಆ ರಾಯ್ ಎಷ್ಟೇ ಪೂಜೆ ಮಾಡಿಸಿದ್ರು, ಯಾವುದೇ ಕಂಕಣ ಕಟ್ಸಿದ್ರು, ಆ ರಾಘವೇಂದ್ರ ಮನೆಯವರು ಝಾನ್ಸಿನ ಅಲ್ಲಿ ನೆಮ್ಮದಿಯಾಗಿ ಬದುಕೋದಿಕ್ಕೆ ಬಿಡಲ್ಲ. ಇದನ್ನೆಲ್ಲಾ ಮೀರಿ ಝಾನ್ಸಿ ಅಲ್ಲೇ ಇರ್ತೀನಿ ಅನ್ನೋದಾದ್ರೆ ಇಟ್ಸ್ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಏನಾಯ್ತು ಯಜಮಾನ್ರೆ? ಮೇಡಮ್, ಡಿವೋರ್ಸ್ ಕೊಡೋದಕ್ಕೆ ನಾನು ಸೈನ್ ಮಾಡಿದ್ದೀನಿ. ನೋಟಿಸ್ ಬಂದಿದ ತಕ್ಷಣ ಮನೆ ಬಿಟ್ಟು ಮಾತು ಕೊಟ್ಟಿದ್ದೀರಾ. ನಾಳೆನೇ ನೋಟಿಸ್ ಬರ್ತಿದೆ, ನೆನಪಿದ್ಯಾ? ಅದ್ ಬರಲ್ಲ ಬಿಡು ರಾಘು. ಬರಲ್ವಾ? ನೀವು ಅದನ್ನ ಹೇಗೆ ಹೇಳ್ತೀರಾ ಮೇಡಮ್? ಆ ಲಾಯರ್ ಅವತ್ತು ಹೇಳಿದ್ರಲ್ಲ, ಈ 4 ದಿವಸದಲ್ಲಿ ನೋಟಿಸ್ ಬರುತ್ತೆ ಅಂತ. ರಾಘು, ಅವ್ನ್ ಕಳ್ಸಿದೆ ತಾನೇ ಬರೋದಕ್ಕೆ. ಅವ್ರ್ಯಾಕೆ ಕಳ್ಸಿರಲ್ಲ ಮೇಡಮ್? ಕಳ್ಸೋದಕ್ಕೆ ಅವ್ರ ಹತ್ರ ಪೇಪರ್ಸೇ ಇಲ್ವಲ್ಲ. ಪೇಪರ್ಸ್ ಇಲ್ಲ ಅಂದ್ರೆ ಏನರ್ಥ? ಆ ಪೇಪರ್ಸ್ ಎಲ್ಲ ಇದೇ ಕಳ್ಳಿ ಹಚ್ಚಿ ಸುಟ್ಟೋಗ್ತೆ ಅಂತ ಅರ್ಥ. ಏನ್ ಹೇಳ್ತಿದ್ದೀರಾ ಮೇಡಮ್? ಹೌದು ನನ್ ಮುದ್ದಿನ ಕಂಡ. ನಿನ್ನ ಅಷ್ಟು ಸ್ವಲ್ಪ ಬಿಟ್ಕೊಟ್ಬಿಡ್ತೀನ? ಅವತ್ತೇ ಆ ಲಾಯರ್ಗೆ ಗತಿ ಕಾಣ್ಸಾಯ್ತು. ಆ ನೋಟಿಸ್ ಪೇಪರ್ಸು ಮುಕ್ತಿ ಕೊಡ್ಸಾಯ್ತು. ನೀವು ಸರಿಯಾದ ಕಿಲಾಡಿನೇ. ನೀವ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀರಾ. ಮತ್ತೆ ನಿನ್ನ ಅಷ್ಟು ಸ್ವಲ್ಪ ಬಿಟ್ಕೊಟ್ಬಿಡ್ತೀನ? ನನ್ ಗಂಡನ್ನ ಪಡ್ಕೊಳ್ಳೋದಕ್ಕೆ ನನ್ ಏನ್ ಬೇಕಾದ್ರೂ ಮಾಡ್ತೀನಿ. ಅದೇನೋ ಸರಿ, ಆದ್ರೆ ಈ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರು ಸುಮ್ಮನಿರ್ತಾರ? ಗೊತ್ತಾದ್ರೂ ಕೂಡ ಯಾರು ಏನು ಮಾಡಲ್ಲ ರಾಘು. ಯಾಕಂದ್ರೆ ಎಲ್ಲ ಒಪ್ಕೊಂಡೆ ತಾನೆ ನಮ್ಮನ್ನ ಇಲ್ಲಿಗೆ ಕಳ್ಸಿರೋದು. ನೋಡ್ ರಾಘು, ನಾವು ಹೊಸ ಜೀವನಕ್ಕೆ ಕಾಲಿಡ್ತಾ ಇದೀವಿ. ಖುಷಿಯಿಂದ ಸಂತೋಷವಾಗಿ ಸಂಸಾರ ಶುರು ಮಾಡೋಣ. ಏನಂತ್ಯ? ಆಗ್ಬೋದು ಅಂತೀನಿ. ಅಂದ್ಮೇಲೆ ನಾನಿವಾಗ ನಿನ್ನ ಹಗ್ ಮಾಡ್ಕೊಳ್ಳ? ಧಾರಾಳವಾಗಿ. ಅಯ್ಯೋ, ಮರ್ತೇ ಹೋದೆ. ಏನು?
ತಗೊಂಡ್ ಬಂದಿರೋ ಹಾಲು ಹಾಗೆ ಬಿಟ್ಟಿದ್ದೀನಿ. ಒಂದ್ ನಿಮಿಷ ತಗೊಳ್. ಹೆಂಡತಿ, ಈ ಹಾಲ್ನ ಇಬ್ರು ಅರ್ಧ ಕುಡಿಬೇಕಲ್ವಾ? ಹೌದು, ಅದ ಯಾಕೆ ಗೊತ್ತಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಇಬ್ರು ಅರ್ಧ ಹಾಲು ಕುಡಿಯೋದು ಈ ಸಂಬಂಧದಲ್ಲಿ ನಾವಿಬ್ರು ಸಮಾನರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಆಮೇಲೆ ಇನ್ ಮುಂದೆ ನಾವಿಬ್ರು ಒಂದೇ ದಾರಿ ಶುರು ಮಾಡ್ಬೇಕು ಅನ್ನೋದನ್ನ ಮಾನಸಿಕವಾಗಿ ಒಪ್ಕೊಳ್ಳೋದಿಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಲು ಹೊಸ ಶುಭಾರಂಭಕ್ಕೆ ಆಶೀರ್ವಾದ. ಆಶೀರ್ವಾದ ನಮ್ಮಿಬ್ರಿಗೂ ಬೇಕಲ್ವಾ? ಹಾಗಾಗಿ ಇಬ್ರು ಅರ್ಧ ಹಾಲನ್ನ ಕುಡಿದು ಹೊಸ ಜೀವನಕ್ಕೆ ನಾಂದಿ ಆಡಬೇಕು. ಸೂಪರ್. ಅರ್ಧ ಹಾಲು ಕುಡಿಯೋಣವಾ? ಯಾಕೆ ಯಜಮಾನ್ರೆ ಹಾಗೆ ನೋಡ್ತಿದ್ರಾ? ನಿಮ್ ಮುಖದಲ್ಲಿ ನಾಚಿಕೆ ಎದ್ದು ಕಾಣಿಸ್ತಿದೆ ಮೇಡಮ್. ಅದಕ್ಕೆ ನನ್ಗೆ ಆಶ್ಚರ್ಯ ಆಗ್ತಿದೆ. ಎಷ್ಟೇ ಆದ್ರೂ ನಾನು ಹೆಣ್ಣು. ಈ ಹೆಣ್ಣಲ್ಲಿ ಹೆಣ್ತನನ ಆಚೆ ತರೋದಕ್ಕೆ ಕಾರಣನೇ ಈ ಗಂಡಲ್ವಾ?